ನಮ್ಮಿಬ್ಬರದು ಟೂ ಸೈಡ್ ಲವ್. ಮದುವೆ ಆಗೋ ಸಂಬಂಧಿಕರ ಹುಡುಗಿ ಬಗ್ಗೆ ಹೇಳಿ ತನಿಷಾ ಕುಪ್ಪಂಡ ಹೆಸರನ್ನ ಪ್ರಸ್ತಾಪಿಸಿದ ವರ್ತೂರ್ ಸಂತೋಷ್. ಬಿಗ್ ಬಾಸ್ ಕನ್ನಡ ಸೀಸನ್ 10ರ 5ನೇ ರನ್ನರ್ ಅಪ್ ಆಗಿದ್ದ ವರ್ತೂರ್ ಸಂತೋಷ್ ಒಂದಲ್ಲ ಒಂದು ವಿಚಾರಕ್ಕೆ ಮುನ್ನೆಲೆಗೆ ಬರ್ತಾನೆ ಇರ್ತಾರೆ. ಅದರಲ್ಲೂ ಇದೇ ವರ್ತೂರ್ ಸಂತೋಷ್ ಮತ್ತು ನಟಿ ತನಿಷಾ ಕುಪ್ಪಂಡ ನಡುವೆ ಏನೋ ಇದೆ ಅನ್ನೋ ಮಾತು ಬಿಗ್ ಬಾಸ್ನಲ್ಲಿ ಇದ್ದಾಗಿನಿಂದಲೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿ ಇನ್ನೇನು ಮದುವೆ ಆಗಲಿದೆ ಎಂದು ಸುಳ್ಳು ಸುದ್ದಿಗಳನ್ನು ವೈರಲ್ ಮಾಡುವವರು ಕೂಡ ಇದ್ದಾರೆ. ಆದರೆ ಈ ಸುದ್ದಿಗಳ ಬಗ್ಗೆ ಈ ಜೋಡಿ ಮಾತ್ರ ಎಲ್ಲಿಯೂ ಓಪನ್ ಆಗಿ ಹೇಳಿಕೊಂಡಿರಲಿಲ್ಲ. ಇನ್ನು ವರ್ತೂರ್ ಸಂತೋಷ್ಗೆ ಮದುವೆ ಆಗಿದೆ, ಓರ್ವ ಮಗಳಿದ್ದಾಳೆ ಎಂದೆಲ್ಲ ಸುದ್ದಿಗಳು ಸದ್ದು ಮಾಡಿದ್ವು. ಬಿಗ್ ಬಾಸ್ ಮನೆಯಲ್ಲಿ ನನಗೆ ಮದುವೆ ಆಗಿಲ್ಲ ಎಂದು ವರ್ತೂರ್ ಸಂತೋಷ್ ಹೇಳಿಕೆ ನೀಡುತ್ತಿದ್ದಂತೆ ಈ ವಿಚಾರ ಹೆಚ್ಚು ಕಾವು ಪಡೆದುಕೊಂಡಿತ್ತು. ವರ್ತೂರ್ ಸಂತೋಷ್ ಅವರ ಮದುವೆ ಫೋಟೋಗಳನ್ನು ಹಿಡಿದು ಮಗಳನ್ನ ಕೊಟ್ಟ ಮಾವ ಸುದ್ದಿ ವಾಹಿನಿಗಳಲ್ಲಿ ಬಹಿರಂಗವಾಗಿ ನಿಜಾಂಶವನ್ನ ತೆರೆದಿಟ್ಟರು. ಬಗೆ ಬಗೆಯ ಆರೋಪಗಳು ವರ್ತೂರ್ ವಿರುದ್ಧ ಕೇಳಿ ಬಂದಿದ್ದವು. ಬಿಗ್ ಬಾಸ್ ಮುಗಿಸಿ ಬಂದ ಬಳಿಕ ಈ ಬಗ್ಗೆಯೂ ಅವರು ಪ್ರತಿಕ್ರಿಯೆ ನೀಡಿದರು. ಮದುವೆ ಎಂಬುದು ವೈಯಕ್ತಿಕ ವಿಚಾರ, ಅದು ನನಗೆ ಮತ್ತು ನಮ್ಮ ಕುಟುಂಬಕ್ಕಷ್ಟೇ ಸೀಮಿತ ಎಂದಿದ್ದ ವರ್ತೂರ್, ನನಗೆ ಮದುವೆ ಆಗಿಲ್ಲ ಎಂದು ನಾನು ಎಲ್ಲಿಯೂ ಹೇಳಿಕೊಂಡಿಲ್ಲ. ಒಂದಷ್ಟು ವಿಚಾರಗಳಿಗೆ ಅದು ಸರಿ ಹೋಗಲಿಲ್ಲ, ಅದು ನನ್ನ ವೈಯಕ್ತಿಕ ವಿಚಾರ, ಆ ಬಗ್ಗೆ ಪ್ರಶ್ನೆ ಕೇಳಬೇಡಿ ಎಂದಿದ್ರು. ಇದೀಗ ಇದೇ ವರ್ತೂರ್ ಮದುವೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಸಲ ಸ್ವತಃ ಸಂತೋಷ್ ಅವರೇ ತಾವು ಮದುವೆ ಆಗುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಆ ಹುಡುಗಿ ಯಾರು? ಹೇಗಿದೆ ವರ್ತೂರ್ ಅವರ ಪ್ರತಿಕ್ರಿಯೆ? ಸದ್ಯ ಸಂದರ್ಶನದಲ್ಲಿ ಮಾತನಾಡಿದ ವರ್ತೂರ್ ಸಂತೋಷ್, ನನ್ನ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳಾಗಿವೆ ಏನೆಂಬುದನ್ನು ನೀವೆಲ್ಲರೂ ನೋಡಿದ್ದೀರಾ. ನಾನು ಸುಮಾರು ದಿನಗಳಿಂದ ಕಾದೆ, ಆದರೆ ಅತ್ತ ಕಡೆಯಿಂದ ಕಾದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಎಂಬ ಹಾಡಂತೆ ಅದರ ಕತೆ ಮುಗಿಯಿತು. ಜೊತೆಗೆ ನನ್ನ ಜೀವನದಲ್ಲಿಯೂ ಒಬ್ಬಳು ಹುಡುಗಿ ಇದ್ದಾಳೆ, ಇಬ್ಬರು ಚೆನ್ನಾಗಿದ್ದೀವಿ, ಫೋನ್ನಲ್ಲಿಯೂ ಮಾತನಾಡ್ತೀವಿ, ಮೀಟ್ ಮಾಡ್ತೀವಿ ಎಂದಿದ್ದಾರೆ. ಹಾಗಂದ ಮಾತ್ರಕ್ಕೆ ಪಾಪ ನೀವು ತನಿಷಾ ಕುಪ್ಪಂಡ ಅವರ ಹೆಸರನ್ನ ಇಲ್ಲಿ ಸೇರಿಸಬೇಡಿ. ತನಿಷಾ ನನ್ನ ಒಳ್ಳೆಯ ಫ್ರೆಂಡ್ ಅಷ್ಟೇ. ಅಂದರೆ ನಾನಿಲ್ಲಿ ಈ ವಿಡಿಯೋ ನೋಡುವವರಿಗೆ ಹೇಳೋದೇನೆಂದರೆ, ಆ ಹುಡುಗಿ ನಮ್ಮ ಸಂಬಂಧಿಕರ ಮನೆಯವಳೆ. ಇವಾಗ 2 ಕಡೆಯಿಂದ ಲವ್ ಆಗಿದೆ. ಮನುಷ್ಯ ಡಿಪ್ರೆಷನ್ಗೆ ಹೋದಾಗ, ಕೆಳಗೆ ಬಿದ್ದಾಗ ಒಬ್ಬ ಹುಡುಗಿಗೆ ಹುಡುಗ ಬೇಕು, ಹುಡುಗಿಗೆ ಹುಡುಗನೂ ಬೇಕು. ಆಗ ಮಾತ್ರ ಅವರಿಂದ ವಾಪಸ್ ಬರಲು ಸಾಧ್ಯ ಎಂದಿದ್ದಾರೆ ವರ್ತೂರ್ ಸಂತೋಷ್.